ಅವರು ಆ ದಿನ ಶುಕ್ರವಾರ ದಿನ ಕರ್ಕೊಂಡ್ ಹೋದ್ರು. ನನಗೇನಂತ ಹೇಳಿದ್ರು, ನಿಮ್ ಕಡೆ ಕೆಲಸ ಐತಿ ಅಂದ್ರ ಏನೈತಿ ಅಂತ ಸ್ವಲ್ಪ ಮನಿಗೆ ರೇಷನ್ ತಗೊಂಡ್ ಹೋಗೋದೈತಿ ಅಂತ ಹೇಳಿದ್ರ ಕರ್ಕೊಂಡ್ ಹೋಗಿ ಅಲ್ಲಿ ನಿಂದರ್ಸಿ ಪೊಲೀಸರಿಗೆ ಕಳಿಸಿ ತಾಬಡ್ ತಗೊಂಡು ಒಳಗ್ ಹಾಕ್ಯಾರ. ಅವು ಮೊದ್ಲಿಂದ ಎಲ್ಲ ಬಿಡುಗಡೆ ಆಗ್ಯಾವ್ರಿ. ಇದು ಒಂದೇ ಕೇಸ್ ಹುಟ್ಟಿದ್ರಿ. ಅವಾಗ ಹಿಂದಿದ್ದಿದ್ರಿ 32 ವರ್ಷ ಹಿಂದದ ಆಗಿದ್ದು. ಕಾರ್ಯಶಿವ ಇದ್ದಿದ್ರಿ. ನಾನು ಬಜರಂಗ ದಳದ ಆಗಿದ್ದ ಸಲಾಗಿ ಈ ಕೇಸ್ ಹಾಕಿ ಕಳ್ಸ್ಯಾರ ಅವ್ರು. ಯಾವ ಕೇಸ ಇಲ್ರಿ. ಕೇಳಿರಿ ಅವ್ರು, ಕೇಳಿ ಐತಂತ ಹೇಳಿ ಹೇಳ್ತಾನೆ. ಅಲ್ಲ, ನಿಮ್ ಮನೆಗೆ ಪೊಲೀಸ್ ಯಾವಾಗ ಬಂದಿದ್ರು, ಏನ್ ಹೇಳಿದ್ರು? ಅವ್ರು ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲೀಸ್ ತಗೊಂಡು ಕಬ್ಜಾ ಮಾಡಿದ್ರು. ನನಗೆ ಇದ್ರ ಸಲಾಗಿ ಬಂದಿಲ್ಲ, ನನಗೆ ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ. ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತಗೊಂಡು ಹೋಗೋದೈತಿ ಅಂತ ಹೇಳಿ. ಅಲ್ಲ, ಇವತ್ತ ನಿಮ್ ಹೆಸರು ದೆಹಲಿ ಮಟ್ಟದಾಗ ಚರ್ಚೆ ಆಗತೈತಿ. ಇದೆಲ್ಲ ಗೊತ್ತಿತ್ತ ನಿಮ್ಗ? ಬಿಜೆಪಿ ಅವ್ರು ಎಲ್ಲರೂ ನಿಮ್ ಪರವಾಗಿ ಹೋರಾಟ ಮಾಡಿದ್ರು. ಅಲ್ಲ, ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ಏನು ಗೊತ್ತಿಲ್ರಿ. ಇದಾಗ ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿ ವಿಚಾರ ಮಾಡ್ತಿಲ್ಲ. ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92ರ ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ? ಜೈಲ್ನಾಗ ಒಳಗಿದ್ರಿ? 8 ತಿಂಗಳಾಯ್ತು. ಅವತ್ತು ಡಿಸೆಂಬರ್ 5ನೇ ತಾರೀಕಿಗೆ ಏನಾಯ್ತು? ಡಿಸೆಂಬರ್ 5 ತಾರೀಕಿಗೆ ಏನಾಯ್ತು? ಅವತ್ತು 8 ತಾರೀಕಿಗೆ ಏನ್ರಿ ಎಲ್ಲ ಒಳಗಿದ್ದೆ ನಾನು.